ಸ್ನೇಹಿತರೆ ಎಲ್ಲರಿಗೆ ನಮಸ್ಕಾರ. ಈ ದಿನದ ಟಾಪಿಕ್ ಸ್ಟೀಮ್ ಬಾಯ್ಲರ್ ಟಾಪಿಕ್ನಲ್ಲಿ ಪ್ರೆಷರ್ ಗೇಜ್ ಬಗ್ಗೆ ತಿಳ್ಕೊಳ್ಳೋಣ. ನಾನೊಂದು ಈ ಮೂಲೆಗೆ ಒಂದು ಪ್ರೆಷರ್ ಗೇಜ್ ಪಿಕ್ಚರ್ ಇಟ್ಟಿರ್ತೀನಿ, ನೋಡಿ ನಿಮ್ಗೆ ಅರ್ಥ ಆಗುತ್ತೆ. ಈ ಪ್ರೆಷರ್ ಗೇಜಲ್ಲಿ ಫಸ್ಟ್ ಆಫ್ ಆಲ್ ಪ್ರೆಷರ್ ಗೇಜ್ ಏನಕ್ಕೆ ಬಳಸ್ತಾರೆ ಅಂತ ಬೇಸಿಕ್ ಗೊತ್ತಿರಬೇಕು ನಮ್ಮ ಆಪ್ರೇಟರ್ಗಳಿಗೆ. ಬಾಯ್ಲರ್ನಲ್ಲಿ ಒತ್ತಡ ಇರುತ್ತಲ್ವ, ಹವೆಯ ಒತ್ತಡ ಅಥವಾ ಸ್ಟೀಮ್ ಪ್ರೆಷರ್ ಇರ್ತದಲ್ಲ, ಅದು ಎಷ್ಟಿದೆ ಅಂತ ನೋಡಲಿಕ್ಕೆ ಇದು ಪ್ರೆಷರ್ ಗೇಜ್ ತುಂಬ ಇಂಪಾರ್ಟೆಂಟ್. ಇದರಲ್ಲಿ ಎರಡು ಕಲರ್ ಮಾರ್ಕಿಂಗ್ ಇದೆ, ಒಂದು ಬ್ಲ್ಯಾಕಲ್ಲಿದೆ, ಒಂದು ರೆಡ್ಡಲ್ಲಿದೆ. ಸೊ ಬ್ಲ್ಯಾಕಲ್ಲಿರೋದು SI ಸ್ಟ್ಯಾಂಡರ್ಡ್ಸ್ ಆಫ್ ಇಂಟರ್ನ್ಯಾಷನಲ್ ಅಂತ ಹೇಳ್ತೀವಿ. ಸೊ ಅದು SI ಸ್ಟ್ಯಾಂಡರ್ಡಲ್ಲಿ kg/cm² ಅಂತ ಇರೋದು. ರೆಡ್ಡಲ್ಲಿರೋದು ಅಮೇರಿಕನ್ ಸ್ಟ್ಯಾಂಡರ್ಡ್ pounds/square inch ಅಂತ ಹೇಳಿ. ಈಗ ಇದೇ ಥರ ಪ್ರೆಷರ್ ಗೇಜು ವರ್ಲ್ಡ್ ವೈಡು ಯೂಸ್ ಮಾಡ್ತಾ ಇರ್ತಾರೆ. ಆ ದೇಶದಲ್ಲೊಂದು ನಮ್ಮ ದೇಶದಲ್ಲೊಂದು ಈ ಥರ ಕನ್ಫ್ಯೂಸ್ ಆಗಬಾರ್ದು ಅನ್ನೋ ಒಂದು ಉದ್ದೇಶಕ್ಕೆ ಯಾವುದಾದ್ರೂ ಎರಡು ಏನನ್ಬೇಕು ಯೂನಿಟ್ ಪ್ರೆಷರ್ ಗೇಜಲ್ಲಿ ಅಥವಾ ಯಾವುದಾದ್ರೂ ಮೆಜರಿಂಗ್ ಡಿವೈಸಸಲ್ಲಿ ಇರುತ್ತೆ. ಫಸ್ಟ್ SI ಸ್ಟ್ಯಾಂಡರ್ಡ್ಸ್ ಯೂಸ್ ಮಾಡ್ತಾರೆ, ಯಾವಾಗಲೂ SI ಯೂನಿಟೇ ಯೂಸ್ ಮಾಡೋದು ಯಾವಾಗಲೂ. ಸೊ ಈಗ kg/cm² ಅನ್ನೋದು ನಮ್ಮ ಬಾಯ್ಲರ್ದು ಪ್ರೆಷರ್ದು ಯೂನಿಟ್ ಅಲ್ವಾ. ಸೊ ಇನ್ನೂ ಒಂದು ಯೂನಿಟ್ ಇದೆ, ಇದಕ್ಕೆ ಬಾರ್ ಅಂತ ಕರೀತಾರೆ. 1 kg/cm² ಇಸ್ ಈಕ್ವಲ್ ಟು 1 ಬಾರ್ ಅಂತ ಅರ್ಥ. ಸೊ ನಿಮಗೆ ಇದು ಗೊತ್ತಿರಬೇಕು, ಕನ್ಫ್ಯೂಸ್ ಆಗಬಾರ್ದು. ಪ್ರೆಷರ್ಗೆ ತುಂಬ ಯೂನಿಟ್ಸ್ ಇದೆ, kg/cm² ಇದೆ, ಬಾರ್ ಇದೆ, ನ್ಯೂಟನ್/m² ಅಂತ ಇದೆ, pounds/square inch ಅಂತ ಇದೆ, ತುಂಬ ಇದೆ. ಯಾವುದೂ ಕನ್ಫ್ಯೂಸ್ ಆಗಬೇಡಿ. ಈ ಪ್ರೆಷರ್ ಗೇಜಲ್ಲಿ ಇಂಡಿಯಾದಲ್ಲಿ ಆಲ್ಮೋಸ್ಟ್ ಇದೇ ಥರ ಪ್ರೆಷರ್ ಗೇಜ್ ಎಲ್ಲಿ ಹೋದರೂ ಇದೇ ಯೂಸ್ ಮಾಡೋದು. ಸೊ ನಮಗೆ ನಮ್ಮ ಇಂಡಿಯಾದಲ್ಲಿ, ಭಾರತ ದೇಶದಲ್ಲಿ ಬ್ಲ್ಯಾಕ್ ಕಲರ್ ಇದೆಯಲ್ಲ, ಅದನ್ನು ಮಾತ್ರ ನೀವು ರೆಫರ್ ಮಾಡ್ತೀರಾ. ಬೇರೆ ನಾವು ರೆಡ್ ಕಲರ್ದು ನಾವು ಮಾಡಲ್ಲ, ನಾವು ಬ್ಲ್ಯಾಕ್ ಕಲರ್ದು ಯಾವಾಗಲೂ ರೆಫರ್ ಮಾಡ್ತಿರೋದ್ರಿಂದ ಇದ್ರದ್ದು ಪ್ರೆಷರ್ ಗೇಜ್ದು ಲೀಸ್ಟ್ ಕೌಂಟ್ ಎಷ್ಟು ಅಂತ ಯಾರಾದರೂ ಕೇಳಿದರೆ, ನಿಮಗೆ ಪ್ರೆಷರ್ ಗೇಜ್ ಫುಲ್ ಸ್ಟಡಿ ಮಾಡಿ, ಒಂದು ಸ್ವಲ್ಪ ಟೈಮ್ ತೊಗೊಂಡು ಸ್ಟಡಿ ಮಾಡಿ. ಪ್ರೆಷರ್ ಗೇಜು ಬ್ಲ್ಯಾಕ್ ಕಲರ್ದಲ್ಲಿ ಏನಿದೆ 0 to 7 kg/cm² ರೇಂಜ್ ಇದೆ. 0 to 1 ಎಷ್ಟು ಡಿವಿಷನ್ಸ್ ಇದೆ ಕೌಂಟ್ ಮಾಡಿ, ಕ್ಲಿಯರ್. ರೆಡ್ ಕಲರಲ್ಲಿ 0 to ಎಷ್ಟಿದೆ 20 ಇದೆ, ಅದು ಎಷ್ಟು ಡಿವಿಷನ್ಸ್ ಇದೆ ಅಂತ ಕೌಂಟ್ ಮಾಡಿ. ನಿಮಗೆ ಜಸ್ಟ್ ನೀಡಲ್ ಸ್ಕ್ರೂ ಪಕ್ಕದಲ್ಲಿ ಬ್ಲ್ಯಾಕ್ ಕಲರಲ್ಲಿ ಒಂದು ವ್ಯಾಲ್ಯೂ ಇದೆ 0.1 ಅಂತ, ಅದರದ್ದು ಬಲಗಡೆಗೆ 2 ಅಂತ ಇದೆ. ಇದು ಏನು ಅಂತ ಒಂದು ಸರಿ ಯಾರಿಗಾದರೂ ಗೊತ್ತಾದರೆ ಕಾಮೆಂಟ್ ಬಾಕ್ಸಲ್ಲಿ ಹಾಕಿ. ಓಕೆ, ಮೊದಲೇ ಗೊತ್ತಿದ್ರೆ, ನಾನು ಹೇಳೋದಕ್ಕಿಂತ ಮುಂಚೆ ಮೊದಲೇ ಗೊತ್ತಿದ್ದರೆ ಕಾಮೆಂಟ್ ಬಾಕ್ಸಲ್ಲಿ ಹಾಕಿ, ನನಗೆ ಗೊತ್ತಿತ್ತು ಸರ್ ಅಂತ ಹೇಳಿ. ಇಲ್ಲ ಅಂತಂದರೆ ನಾನು ಹೇಳ್ತೀನಿ ಈಗ. ಸೊ ಬ್ಲ್ಯಾಕಲ್ಲಿರೋದು 0.1 ಅಂತ ಇದೆಯಲ್ಲ, ಈ ಕೆಳಗಡೆ ಬನ್ನಿ. 0 ಇಂದ 1 kg/cm² ರೀಡಿಂಗ್ ಏನು ಬಂತಲ್ಲ, ಎಷ್ಟು ಡಿವಿಷನ್ಸ್ ಇದೆ ನೋಡಿ, 10 ಡಿವಿಷನ್ಸ್ ಇದೆ. ಸೊ 1 kg/cm² ರೀಡಿಂಗಿಗೆ 10 ಡಿವಿಷನ್ಸ್ ಆಯಿತು. ಸೊ 1/10 ಅಂದರೆ ಎಷ್ಟಾಯಿತು? 0.1 ಆಯಿತು. ಅದೇ ಲೀಸ್ಟ್ ಕೌಂಟು. ಅಂದರೆ ಅತಿ ಚಿಕ್ಕ ವ್ಯಾಲ್ಯೂ ಎಷ್ಟು ಮೆಷರ್ ಮಾಡ್ಬೋದು ನಾವು ಈ ಪ್ರೆಷರ್ ಗೇಜಲ್ಲಿ ಅಂತಂದರೆ 0.1 kg/cm² ಅಥವಾ 0.1 ಬಾರ್. ಅರ್ಥ ಆಯ್ತಲ್ವ? ಅದೇ ಥರ ಇಲ್ಲಿ ರೆಡ್ ಕಲರಲ್ಲಿ ಬಂದರೆ 2 pounds/square inch. ಲೀಸ್ಟ್ ಕೌಂಟ್ ಅಂತಂದರೆ, ಲೀಸ್ಟ್ ಅಂತಂದರೆ ಕಡಿಮೆ, ಕೌಂಟ್ ಅಂತಂದರೆ ಎಣಿಸು. ಈ ಪ್ರೆಷರ್ ಗೇಜಲ್ಲಿ ಅತಿ ಕಡಿಮೆ ರೀಡಿಂಗ್ ಯಾವುದನ್ನು ಎಣಿಸ್ಬೋದು, ಎಷ್ಟು ಎಣಿಸ್ಬೋದು ನಾವು ಅಂತ ಕೇಳ್ತಾ ಇದ್ದಾರೆ. ಸೊ ಅದನ್ನ ಈಗ ಆಲ್ರೆಡಿ ಅವರೇ ಕೊಟ್ಟಿದ್ದಾರೆ, ಅಲ್ಲಿ 0.1 ಲೀಸ್ಟ್ ಕೌಂಟ್ ಇದೆ, 2 pounds/square inch ಅಂತ ಲೀಸ್ಟ್ ಕೌಂಟ್ ಅವರೇ ಹೇಳಿದ್ದಾರೆ. ಇದರಿಂದ ಈಸಿ ನಿಮಗೆ ನೋಡಲಿಕ್ಕೆ. ಅಥವಾ ಕೆಲವು ಪ್ರೆಷರ್ ಗೇಜಲ್ಲಿ ಆ ಥರ ಕೊಟ್ಟಿರಲ್ಲ. ನೀವು ಅವಾಗ ಏನು ಮಾಡಬೇಕು, 0 ಇಂದ ಫಸ್ಟ್ ರೀಡಿಂಗ್, ಅದು 1 kg/cm² ಆಗ್ಬೋದು, 2 ಆಗ್ಬೋದು, 4 ಆಗ್ಬೋದು, ಎಷ್ಟಾರು ಇರಲಿ, ಆ ರೀಡಿಂಗಿಗೆ ಎಷ್ಟು ಡಿವಿಷನ್ಸ್ ಇದಾವಂತ ನೋಡಿ. ಸೊ ಸಪೋಸ್ ನಾನು 1 kg ಹೇಳ್ತೀನಿ ನಾನು ಇವಾಗ. 0 to 1 kg/cm², ನಂಬರ್ ಆಫ್ ಡಿವಿಷನ್ಸ್ ಎಷ್ಟಿದೆ? 10 ಇದೆ. ಟೋಟಲ್ ರೀಡಿಂಗ್ ಡಿವೈಡೆಡ್ ಬೈ ನಂಬರ್ ಆಫ್ ಡಿವಿಷನ್ಸ್. ಟೋಟಲ್ ರೀಡಿಂಗ್ ಈಸ್ 1 ಡಿವೈಡೆಡ್ ಬೈ ನಂಬರ್ ಆಫ್ ಡಿವಿಷನ್ ಈಸ್ 10. ಸೊ 1/10 ಎಷ್ಟಾಯಿತು? 0.1 ಆಯಿತು. ಈ ಥರ ಕ್ಯಾಲ್ಕುಲೇಟ್ ಮಾಡಿ. ಸೊ ನಮಗೆ ಪ್ರೆಷರ್ ಗೇಜ್ ಬಗ್ಗೆ ಸಿಂಪಲ್ ಕಾನ್ಸೆಪ್ಟ್. ಯಾರೇ ಎಷ್ಟೇ ಸರಿ ನಿಮ್ಮನ್ನು ಎಲ್ಲೇ ಕೇಳಿದ್ರು ಕೂಡ ಬಾಯ್ಲರ್ ಪ್ರೆಷರ್ ಎಷ್ಟು ಅಂತ ಹೇಳಿದ್ರೆ ಏನು ಹೇಳಬೇಕು? ಡಿಸೈನ್ 10.5 kg/cm² ಆರ್ ಬಾರ್, ಅಥವಾ 66 kg/cm² ಅಥವಾ ಬಾರ್. kg ಅಂತ ಯಾವತ್ತೂ ಯೂಸ್ ಮಾಡಬಾರ್ದು. kg ಅನ್ನೋದು ಯಾವುದ್ರದ್ದು ತೂಕದ ವೇಟ್, ಅದು ಮೀನ್ಸ್ ತೂಕದ ಯೂನಿಟ್ ಅದು. ಸೊ ನಾವು ಎಲ್ಲರೂ ಕನ್ಫ್ಯೂಷನ್ ಮಾಡೋದು ಅದೇ. ಎಷ್ಟಪ್ಪ ನಿಮ್ಮದು ಆಪ್ರೇಟಿಂಗ್ ಪ್ರೆಷರ್ ಅಂದರೆ 5 to 6 kg ಸರ್. ರಾಂಗ್, ಅದು ತುಂಬ ರಾಂಗ್. ಅದು ನೆನ್ಪಿಟ್ಕೊಳ್ಳಿ, 5 to 6 kg/cm² ಅಥವಾ 5 to 6 ಬಾರ್ ಅಂತ ಹೇಳಿ.
ಸೊ ಈ ದಿನದ ಟಾಪಿಕಲ್ಲಿ ಪ್ರೆಷರ್ ಗೇಜ್ ಬಗ್ಗೆ ತಿಳ್ಕೊಂಡ್ರಿ. ಪ್ರೆಷರ್ ಗೇಜಲ್ಲಿ 2 ಕಲರ್ ಇದೆ, ಒಂದು ಬ್ಲ್ಯಾಕ್ ಇದೆ, ಒಂದು ರೆಡ್ ಇದೆ. ಇದು ಮೊದಲೇ ಗೊತ್ತಿತ್ತಾ? ನಾನು ಹೇಳಿದ ಮೇಲೆ ಗೊತ್ತಾಯ್ತಾ? ನೀವು ಕಾಮೆಂಟ್ ಬಾಕ್ಸಲ್ಲಿ ದಯವಿಟ್ಟು ತಿಳಿಸಿ. ನಾನು ಮಾಡ್ತಿರೋ ವಿಡಿಯೋ ನಿಮ್ಗೆ ಹೆಲ್ಪ್ ಆಗ್ತಿದೆಯಿಲ್ಲ ಅಂತ ನನಗೆ ಗೊತ್ತಾಗುತ್ತೆ. ಕೆಲವರಿಗೆ ಗೊತ್ತಿರಲಿಲ್ಲ, ಸರ್ ನನಗೆ ಈಗ ಗೊತ್ತಾಯ್ತು ನೀವು ಹೇಳಿದ ಮೇಲೆ ಅಂತ ಹೇಳಿ. ಮುಂದಿನ ವೀಡಿಯೋಗಳು ನನಗಿನ್ನೂ ಸುಲಭ ಆಗುತ್ತೆ ನಾನು ಮಾಡಲಿಕ್ಕೆ. ಸೊ ಇದು ಒಂದು. ಅದರೊಳಗಡೆ ಒಂದು ಲಿಕ್ವಿಡ್ ಕಾಣಿಸ್ತಾ ಇದೆಯಲ್ಲ, ನಂಬರ್ 3 ಹತ್ರ ಸ್ವಲ್ಪ ಲಿಕ್ವಿಡ್ ಕಾಣಿಸ್ತಾ ಇದೆಯಲ್ಲ, ಅದು ಗ್ಲಿಸರಿನ್. ಅದು ಅಂದರೆ ಸ್ಟೀಮು ಪ್ರೆಷರ್ ಗೇಜ್ ಡಯಾಫ್ರಾಮ್ನ ಟಚ್ ಮಾಡಿದಾಗ ಲೀಕ್ ಆಗಿ ಡ್ಯಾಮೇಜ್ ಆಗಬಾರ್ದು ಅನ್ನೋ ಒಂದು ಉದ್ದೇಶಕ್ಕೆ ಅದರೊಳಗಡೆ ಗ್ಲಿಸರಿನ್ ಲಿಕ್ವಿಡ್ ಇಟ್ಟಿರ್ತಾರೆ. ಅಂದರೆ ಅದು ಪ್ರೆಷರ್ ಗೇಜ್ ಲೈಫ್ ಜಾಸ್ತಿ ಆಗಲಿಕ್ಕೆ. ಕ್ಲಿಯರ್? ಪ್ರೆಷರ್ ಗೇಜ್ ಬಗ್ಗೆ ಗೊತ್ತಾಯ್ತಲ್ಲ? ಕನ್ಫ್ಯೂಸ್ ಆಗಬೇಡಿ. ಯಾರಾದ್ರೂ ಇನ್ನು ಮುಂದೆ ಪ್ರೆಷರ್ ಎಷ್ಟು ಅಂತ ಕೇಳಿದ್ರೆ ಏನು ಹೇಳ್ತೀರಾ? 5 to 6 kg/cm², ಅಥವಾ ಸಿಂಪಲ್ ವರ್ಡ್ ಬಾರ್. 5 to 6 ಬಾರ್, 10 to 11 ಬಾರ್, 66 ಬಾರ್. ಅರ್ಥ ಆಯ್ತಲ್ವಾ? ಥ್ಯಾಂಕ್ ಯು.